ಇಷ್ಟಾಗಿಯೂ ಕೂಡ ಕಾಂಗ್ರೆಸ್ ನಾಯಕರ ಉಡಾಫೆ ಮಾತುಗಳು ಮುಂದುವರೆದಿದೆ. ಗೃಹಲಕ್ಷ್ಮಿ ಹಣ ಏನ್ ಸಂಬಳನಾ ನೀವೇ ಹೇಳಿ. ಕಾಂಗ್ರೆಸ್ ನಾಯಕರ ಉಡಾಫೆ ಮುಂದುವರಿತಾ ಇದೆ. ಕೆಜೆ ಜಾರ್ಜ್ ಆಡಿದಂತಹ ಮಾತನ್ನ ತಿಮ್ಮಾಪುರ ಅವರು ಸಮರ್ಥಿಸಿಕೊಂಡಿದ್ದಾರೆ. TV9ಗೆ ಸಚಿವ RB ತಿಮ್ಮಾಪುರ ಅವರಿಂದ ಹೇಳಿಕೆ. ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾರೆ, ಸ್ವಲ್ಪ ತಡವಾಗಬಹುದು, ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಆಗಬಾರದು, ಒಂದೊಂದು ತಿಂಗಳು ತಡ ಆಗಬಹುದಷ್ಟೇ ಅನ್ನೋದು ತಿಮ್ಮಾಪುರ ಅವರ ಸ್ಪಷ್ಟನೆ. ಸಮರ್ಥಿಸಿಕೊಳ್ತಾ ಇದ್ದಾರೆ ಸಚಿವ ಜಾರ್ಜ್ ಅವರ ಮಾತನ್ನ RB ತಿಮ್ಮಾಪುರ. ಬೆಂಗಳೂರಿನಲ್ಲಿ ಮಾತನಾಡಿದ್ರು, TV9ಗೆ ರಿಯಾಕ್ಟ್ ಮಾಡಿದ್ದಾರೆ RB ತಿಮ್ಮಾಪುರ. ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರುವಂತಹ ಮಾತುಗಳಿದು. ನೋಡಿ, ಕೊಡ ಕೈತಿದಾಗ ಒಂದು ದಿವಸ ಹೆಚ್ಚು ಒಂದು ದಿವಸ ಕಡಿಮೆ ಇರುತ್ತೆ. ಕೊಡ್ತಾ ಇದ್ದೀವಲ್ಲ, ಕೊಟ್ಟಿದ್ರ ಬಗ್ಗೆ ನಾವು ಅಭಿಮಾನದಿಂದ ಹೇಳಬೇಕು, ನಮ್ಮವ್ರು ಕೊಟ್ಟಿದ್ದೀವಿ ಅಂತೇಳಿ. ಅದನ್ನು ಬಿಟ್ಟುಕೊಟ್ಟು ನೀವು ಒಂದು ದಿವಸ ಅದೇನೋ ಅಂತಾರಲ್ಲ, ಮೊಸರಿನಲ್ಲಿ ಕಲ್ಲು ಹುಡುಕಿದಂತೆ. ಕೆಲವು ದಿವಸ ಲೇಟ್ ಆಗುತ್ತೆ, ಕೊಟ್ಟೇ ಇರಲಿಲ್ಲ ಅಂದರೆ ಇಟ್ಟು ದಿವಸ ಕೊಟ್ಟೇ ಇರಲಿಲ್ಲ. 5-6 ತಿಂಗಳಾಯಿತು ಕೊಡ್ತಾ ಇದೀವಲ್ಲ, ಏನು ತಪ್ಪು. ಬಜೆಟ್ ಇದೆ, ಬಜೆಟ್ ಇನ್ನೊಂದು ಇದರಲ್ಲಿ ಇಂಧನ ಸಚಿವರು ಕೆಜೆ ಜಾರ್ಜ್ ಅವರು ಇದೊಂದು ಸಂಬಳ ಅಲ್ಲ ಇದು ಅಂತ ಹೇಳಿರೋದು ಯಾವ ರೀತಿಗೆ ಸರಿ ಅಂತ? ಸಂಬಳ ಅಲ್ಲಲ್ಲ ಇದು ಅಂತ ಹೇಳಿದ್ದಾರೆ ಅವರು. ಸಂಬಳನ ಇದು? ನೀನು ಹೇಳಪ್ಪ, ಸಂಬಳನ? ನೋಡಿ, ಕೊಡ ಕೈತಿದಾಗ ಒಂದು ದಿವಸ ಹೆಚ್ಚು ಒಂದು ದಿವಸ ಕಡಿಮೆ ಇರುತ್ತೆ. ಕೊಡ್ತಾ ಇದ್ದೀವಲ್ಲ, ಕೊಟ್ಟಿದ್ರ ಬಗ್ಗೆ ನಾವು ಅಭಿಮಾನದಿಂದ ಹೇಳಬೇಕು, ನಮ್ಮವ್ರು ಕೊಟ್ಟಿದ್ದೀವಿ ಅಂತೇಳಿ. ಅದನ್ನು ಬಿಟ್ಟುಕೊಟ್ಟು ನೀವು ಒಂದು ದಿವಸ ಅದೇನೋ ಅಂತಾರಲ್ಲ, ಮೊಸರಿನಲ್ಲಿ ಕಲ್ಲು ಹುಡುಕಿದಂತೆ. ಕೆಲವು ದಿವಸ ಲೇಟ್ ಆಗುತ್ತೆ, ಕೊಟ್ಟೇ ಇರಲಿಲ್ಲ ಅಂದರೆ ಇಟ್ಟು ದಿವಸ ಕೊಟ್ಟೇ ಇರಲಿಲ್ಲ. 5-6 ತಿಂಗಳಾಯಿತು ಕೊಡ್ತಾ ಇದೀವಲ್ಲ, ಏನು ತಪ್ಪು. ಬಜೆಟ್ ಇದೆ, ಬಜೆಟ್ ಇನ್ನೊಂದು ಇದರಲ್ಲಿ ಇಂಧನ ಸಚಿವರು ಕೆಜೆ ಜಾರ್ಜ್ ಅವರು ಇದೊಂದು ಸಂಬಳ ಅಲ್ಲ ಇದು ಅಂತ ಹೇಳಿರೋದು ಯಾವ ರೀತಿಗೆ ಸರಿ ಅಂತ? ಸಂಬಳ ಅಲ್ಲಲ್ಲ ಇದು ಅಂತ ಹೇಳಿದ್ದಾರೆ ಅವರು. ಸಂಬಳನ ಇದು? ನೀನು ಹೇಳಪ್ಪ. ಎಸ್, ಇದು ಸಚಿವ RB ತಿಮ್ಮಾಪುರ ಅವರ ಮಾತು. ಇದೇನು ಸಂಬಳನ ಅಂತ ಪ್ರಶ್ನಿಸ್ತಿದ್ದಾರೆ. ಆದರೆ ಜನ ಕೇಳ್ತಿರೋದು, ನೀವು ಯಾವ ಗ್ಯಾರಂಟಿಯನ್ನ ಕೇಳಿ ಅಧಿಕಾರಕ್ಕೆ ಬಂದ್ರು ಆ ಗ್ಯಾರಂಟಿ ಹಣವನ್ನ ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ಕೊಡಿ. 4 ತಿಂಗಳು ಕೊಟ್ಟು 4 ತಿಂಗಳು ಬಿಡೋದ್ರಲ್ಲಿ ಏನು ಅರ್ಥ? ನಾವು ಅದಕ್ಕೆ ಓಟ್ ಹಾಕಿದ್ದು ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಒಂದು ಕಡೆ ಸಾರ್ವಜನಿಕರು. ಜೊತೆಗೆ ವಿಪಕ್ಷ ನಾಯಕರಿಗೂ ಕೂಡ ಇದು ಅಸ್ತ್ರ ಆಗಿದೆ. ಅವ್ರು ಪ್ರಶ್ನಿಸ್ತಾ ಇದ್ದಾರೆ, ಈ ರೀತಿ ಉಡಾಫೆ ಮಾತು ಸರಿಯಲ್ಲ, ಏನು ಹೇಳಿ, ಏನು ವಿಶ್ವಾಸ, ಏನು ಭರವಸೆ ಕೊಟ್ಟು ಬಂದಿದ್ದೀರೋ ಅದನ್ನ ಪೂರೈಸಿ ಅಂತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರುಗಳ ಉಡಾಫೆ ಮಾತು ಮುಂದುವರೆದಿದೆ.